ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಸಂದೇಶವನ್ನು ನಾವು ಲಾಲಿಸುವ ಮೊದಲು ದೇವರ ಸನ್ನಿಧಾನದಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಈ ದಿವಸದಲ್ಲಿ ನೀ ನಮ್ಮ ಜೊತೆಯಲ್ಲಿದ್ದು ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡೆಂದು ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯವನ್ನು ನಾವು ಕೇಳುವುದು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು ಸ್ವಾಮಿ. ನಮ್ಮ ರಕ್ಷಕನಾದ ಯೇಸುವಿನ ಬರೋಣದ ಕುರಿತು ನಾವು ಅಧ್ಯಯನ ಮಾಡುತ್ತಿರುವಾಗ ಈ ಸತ್ಯಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತೆ ಅನುಗ್ರಹಿಸು. ಈ ಸಂದೇಶವನ್ನು ವೀಕ್ಷಿಸ್ತಿರುವಂಥ ಈ ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸಿ ನಡೆಸು. ನಿನ್ನ ಪವಿತ್ರಾತ್ಮನ ಸಹಾಯವನ್ನು ನಮಗೆ ಕೊಡು. ನಮ್ಮನ್ನು ವೈಯಕ್ತಿಕವಾಗಿ ನಿನ್ನ ಹಸ್ತಗಳಲ್ಲಿ ತೆಗೆದುಕೊಂಡು ನಡೆಸೆಂಬುದಾಗಿ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ಬೇಡಿದ್ದೇವೆ ಸ್ವಾಮಿ, ಆಮೆನ್. ನಾವು ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. 8ನೇ ವಚನವನ್ನು ನಾವು ನೋಡಿದ್ದೇವೆ. ಇವಾಗ ನಾವು ಆ ವಚನಗಳಲ್ಲಿ ನಾವು ಸ್ವಲ್ಪ ಮುಂದಕ್ಕೆ ಹೋಗೋಣ. 8ನೇ ಮತ್ತು 9ನೇ ವಚನ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ನೀನು ಕಂಡ ಈ ಮೃಗವು ಮೊದಲು ಇತ್ತು, ಈಗ ಇಲ್ಲ, ಮತ್ತು ಅಧೋಲೋಕದಿಂದ ಏರಿ ಬಂದು ನಾಶಕ್ಕೆ ಹೋಗುವುದು. ಭೂನಿವಾಸಿಗಳೊಳಗೆ ಯಾರ್ಯಾರ ಹೆಸರುಗಳು ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವುದಿಲ್ಲವೋ ಅವರು ಈ ಮೃಗವನ್ನು ನೋಡಿ ಇದು ಮೊದಲು ಇತ್ತು, ಈಗ ಇಲ್ಲ, ಇನ್ನು ಮೇಲೆ ಬರುವುದು ಎಂದು ತಿಳಿದು ಆಶ್ಚರ್ಯಪಡುವರು. ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದು. ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದು. ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳೇ. ಇದಲ್ಲದೆ ಅವು 7 ಮಂದಿ ಅರಸರುಗಳನ್ನು ಸೂಚಿಸುತ್ತವೆ. ಅವರಲ್ಲಿ 5 ಮಂದಿ ಬಿದ್ದು ಹೋಗಿದ್ದಾರೆ. ಒಬ್ಬನು ಇದ್ದಾನೆ, ಮತ್ತೊಬ್ಬನು ಇನ್ನೂ ಬಂದಿಲ್ಲ. ಬಂದ ಮೇಲೆ ಅವನು ಸ್ವಲ್ಪ ಕಾಲ ಇರಬೇಕು. ಮೊದಲಿದ್ದು ಈಗ ಇಲ್ಲದಿರುವ ಮೃಗ ತಾನೇ 8ನೇ ಅರಸು. ಅವನ 7 ಮಂದಿ ಅರಸುಗಳಿಗೆ ಸೇರಿದವನು, ನಾಶಕ್ಕೆ ಹೋಗುವನು. ನೀನು ಕಂಡ 10 ಕೊಂಬುಗಳು, ಅಂದರೆ ರಾಜ್ಯವನ್ನು ಇನ್ನೂ ಹೊಂದದಿರುವ 10 ಮಂದಿ ಅರಸುಗಳು, ಅವರು ಒಂದು ಗಳಿಗೆಯವರೆಗೆ ರಾಜರಂತೆ ಆಳುವ ಅಧಿಕಾರವನ್ನು ಮೃಗದೊಂದಿಗೆ ಹೊಂದುತ್ತಾರೆ. ಅವರು ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ತಮ್ಮ ಶಕ್ತಿಯನ್ನು ಅಧಿಕಾರವನ್ನು ಮೃಗಕ್ಕೆ ಕೊಡುತ್ತಾರೆ. ಅವರು ಯಜ್ಞದ ಕುರಿಯಾದ ಆತನ ಮೇಲೆ ಯುದ್ಧ ಮಾಡುವವರು. ಆದರೆ ಆತನು ಕರ್ತರ ಕರ್ತನು, ರಾಜಾದಿರಾಜನೂ ಆಗಿರುವುದರಿಂದ ಅವರನ್ನು ಜಯಿಸುವನು. ಮತ್ತು ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು ಎಂಬುದಾಗಿ ನಾವು ಈ ವಾಕ್ಯದ ಅಧ್ಯಯನವನ್ನು ನಾವು ಮುಂದುವರಿಸೋಣ. ದೇವರು ತನ್ನ ವಾಕ್ಯವನ್ನು ನಮಗೆ ಆಶೀರ್ವದಿಸಿ ಕೊಡಲಿ. Now, as I have already explained to you in the previous weeks, now Antichrist's faked resurrection and his destruction of the false religious system will take place approximately halfway through the tribulation period. 7 ವರ್ಷಗಳ ಆ ಸಂಕಟ ಕಾಲದ ಮಧ್ಯಭಾಗದಲ್ಲಿ ಕ್ರಿಸ್ತ ವಿರೋಧಿ ಆತನು ಈ ರೀತಿಯಲ್ಲಿ ಸತ್ತವರೊಳಗಿಂದ ಎದ್ದು ಬಂದು ಪುನರುತ್ಥಾನವಾಗಿ ಆ ದಿವಸದಲ್ಲಿ ಇದ್ದಂಥ ಎಲ್ಲ ರೀತಿಯಾದಂಥ ಇತರ ಧಾರ್ಮಿಕ ವಿಚಾರಗಳನ್ನು ನಾಶ ಮಾಡಿ ಆತನು ತಾನು ಪೂರ್ಣ ಹತೋಟಿಗೆ ತೆಗೆದುಕೊಳ್ಳತಕ್ಕಂಥ ಒಂದು ಕಾಲ ಅದಾಗಿರುತ್ತದೆ. Now at that point he will be the undisputed ruler of the world. ಲೋಕದಲ್ಲಿ ಅವನಿಗೆ ವಿರುದ್ಧವಾದ ಬೇರೆ ಯಾವ ನಾಯಕರು ಅರಸರು ಇರುವುದಿಲ್ಲ. And he will have an unilateral power. ಪರಿಪೂರ್ಣವಾದಂಥ ಒಂದು ಅಧಿಕಾರವನ್ನು ಆತನು ಪಡೆಕೊಂಡಿರುವರು. He will appear to have reached the apex of his sovereignty. ಆ ತನ್ನ ರಾಜ್ಯದ ಸಾಮ್ರಾಜ್ಯದ
ಉನ್ನತೋನ್ನತವಾದ ಶೃಂಗಕ್ಕೆ ಆತನು ಸೇರಿದಂಥ ಆ ಹಿನ್ನೆಲೆ ಅದಾಗಿರುವುದು. ಆ್ಯಂಡ್ ಹಿ ವಿಲ್ ಬಿ ರೆಡಿ ಟು ಲಿಟ್ರಲಿ ಡಿಸ್ಟ್ರಾಯ್ ದ ಕಮಿಂಗ್ ಆಫ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ಹಿಸ್ ಕಿಂಗ್ಡಮ್. ಇವಾಗ ಆತನಿಗೆ ಗೊತ್ತುಂಟು, ಯೇಸು ಕ್ರಿಸ್ತನು ಆತನು ಸರ್ವಾಧಿಕಾರಿಯಾಗಿ, ಅರಸರ ಅರಸನಾಗಿ, ರಾಜಾದಿರಾಜನಾಗಿ ಆತನು ಈ ಲೋಕಕ್ಕೆ ಆತನು ಇಳಿದು ಬರುವುದಕ್ಕಿದ್ದಾನೆ ಎಂಬುವಂಥದ್ದು ದುರಾತ್ಮನಿಗೆ, ಸೈತಾನನಿಗೆ, ಕ್ರಿಸ್ತ ವಿರೋಧಿಗೆ ಚೆನ್ನಾಗಿ ಗೊತ್ತುಂಟು. ಡೋಂಟ್ ಥಿಂಕ್ ದಟ್ ಹಿ ಈಸ್ ಇಗ್ನರೆಂಟ್, ಹಿ ನೋಸ್ ಇಟ್. ನೌ ಹಿ ಈಸ್ ಗೋಯಿಂಗ್ ಥ್ರೂ ದ ಫೈನಲ್ ಬ್ಯಾಟಲ್. ಆತನು ಈ ಕೊನೆಯ ಒಂದು ಯುದ್ಧಕ್ಕೆ ಆತನು ಇವಾಗ ಹೋಗ್ತಾನೆ. ಇವಾಗ now he will try to fight against Christ, yet in reality Antichrist will be about to be crushed and he will be sent to destruction. And you know what is that destruction? It's an eternal destruction. ಇವಾಗ ಕ್ರಿಸ್ತ ವಿರೋಧಿಯು ನಿತ್ಯವಾದ ನಾಶನಕ್ಕೆ, ಆ ನಿತ್ಯ ನರಕಕ್ಕೆ ಹೋಗುವುದಕ್ಕೆ ಆತನು ತನ್ನನ್ನು ಸಿದ್ಧಪಡಿಸಿಕೊಂಡ ಹಾಗೆ ಅದಿರುವುದು. And what is that ultimate destruction? That is what we find in book of Revelation chapter 19 and verse 20, and also chapter 20 and verse 10. And that is the damnation in the lake of fire. ಬೆಂಕಿ ಗಂಧಕಗಳು ಉರಿಯತಕ್ಕಂಥ ನರಕವೆಂಬಂಥ ಆ ಕೆರೆ. And that will be the appropriate punishment for the son of destruction. ನನ್ನ ಪ್ರಿಯರೇ, ಹಾಳು ಮಾಡತಕ್ಕಂಥ ಈ ಒಂದು ವ್ಯಕ್ತಿಗೆ ದೇವರು ನೇಮಕ ಮಾಡಿದಂಥ ಸರಿಯಾದಂಥ ಒಂದು ತೀರ್ಪಾಗಿದೆ. Now he will be the one who will wage a war against the King of Kings and the Lord of Lords. That is none else than Jesus Christ. The Antichrist will wage a war. ಕ್ರಿಸ್ತ ವಿರೋಧಿಯು ಆತನೊಂದು ಯುದ್ಧವನ್ನು ಆತನೀಗ ಡಿಕ್ಲೇರ್ ಮಾಡ್ತಾನೆ. ನೆನಪಿಟ್ಟುಕೊಳ್ಳ್ರಿ, ಕ್ರಿಸ್ತ ವಿರೋಧಿಯು ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಯುದ್ಧವನ್ನು ಆತನು ಸಾರುವಾಗ he is an undisputed world leader. ಈ ಲೋಕದಲ್ಲಿ ಎಲ್ಲ ಸಾಮ್ರಾಜ್ಯಗಳು, ಅರಸರು, ಎಲ್ಲ ಲೋಕದ ನಾಯಕರು ತಮ್ಮ ಅಧಿಕಾರವನ್ನು ಆತನಿಗೆ ವಹಿಸಿಕೊಟ್ಟಿದ್ದಾರೆ. ಲುಕ್ ಅಟ್ ಹಿಸ್ ಪೊಸಿಷನ್ ನೌ. He is a whole and soul in the whole world. He is the ruler. You know, Antichrist, the resurrection, and also the swift destruction of the false religious system will shock the whole world. ನೋಡ್ರಿ, ಕ್ರಿಸ್ತ ವಿರೋಧಿ ಮಾಡಿದಂಥ ಈ ಕೆಲವೆಲ್ಲ ಅದ್ಭುತಗಳು ಅದು ಲೋಕದ ಜನರಿಗೆ ಅತಿ ಆಶ್ಚರ್ಯವನ್ನುಂಟು ಮಾಡುತ್ತದೆ. As it does throughout the Revelation. You know, there is a phrase, those who dwell on the earth. ಈ ಭೂಲೋಕದಲ್ಲಿ ವಾಸವಾಗಿರುವವರು. ವಾಟ್ ಡಸ್ ಇಟ್ ಮೀನ್? ಈ ಲೋಕದಲ್ಲಿ ವಾಸವಾಗಿರುವವರು ಅಂದರೆ ಯಾರಿವರು? ಯಾರು ಈ ಲೋಕದಲ್ಲಿ ವಾಸವಾಗಿರುವಂಥ ವ್ಯಕ್ತಿಗಳು? ನಾವು 17ನೇ ಅಧ್ಯಾಯಕ್ಕೆ ಬರುವಾಗ ನಾವು ನೋಡತಕ್ಕಂಥದ್ದು ಬಹಳ ನೀರುಗಳ ಮೇಲೆ ವಾಸಿಸಿರತಕ್ಕಂಥ ಮಹಾಜಾರಸ್ತ್ರೀಗೆ ಬರುವ ದಂಡನೆ ನಿನಗೆ ನಾನು ತೋರಿಸುತ್ತೇನೆ. ನನ್ನ ಪ್ರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಅಂತಿಮವಾಗಿ ಈ ಲೋಕಕ್ಕೆ ಇಳಿದು ಬರತಕ್ಕಂಥ ಸಮಯ ಹತ್ತಿರ ಆಗ್ತದೆ. ಆಗ ಈ ಲೋಕದಲ್ಲಿ ಸರ್ವ ಅಧಿಕಾರವನ್ನು ಪಡೆದಂಥ ಕ್ರಿಸ್ತ ವಿರೋಧಿ ಆತನು ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಆತನು ಹೋರಾಟವನ್ನು ಪ್ರಾರಂಭಿಸುವನು. Now they are the ones whose name has not been written in the book of life from the foundation of the world. ಆ ದಿವಸಗಳಲ್ಲಿ ಉಳ್ಕೊಂಡಂಥ ಜನರು ಯಾರಂತ ಬೈಬಲಲ್ಲಿ ಹೇಳಿದೆ? ಯಾರ ಹೆಸರು ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಲೋಕದ ಅನಾದಿಯಿಂದ ಬರೆಯಲ್ಪಟ್ಟಿರಲಿಲ್ಲವಾ? ಅಂದರೆ ಯಾರು ನೂತನವಾದಂಥ ಜನ್ಮವನ್ನು ಪಡೆಯಲಿಲ್ಲವಾ? ಅಥವಾ
ಯಾರು ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ಆತನನ್ನು ಅಂಗೀಕಾರ ಮಾಡಲಿಲ್ಲವಾ ಅವರು ಈ ಜನರಾಗಿರುವರು. ನನ್ನ ಪ್ರಿಯರೇ, they will be his followers and his followers will wonder when they see the beast that he was and he is not and will come. ವಾಕ್ಯದಲ್ಲಿ ಬರೆದ ಹಾಗೆ ಈ ಮೃಗ ಮೊದಲು ಇತ್ತು, ಈಗ ಇಲ್ಲ, ಮತ್ತು ಅಧೋಲೋಕದಿಂದ ಏರಿ ಬಂದು ಇದೀಗ ನಾಶಕ್ಕೆ ಹೋಗ್ತಾ ಉಂಟು. ಯಾವುದನ್ನಿದು ತೋರಿಸ್ತಾ ಉಂಟು? ಯಾವುದನ್ನಿದು ತೋರಿಸ್ತಾ ಉಂಟು? ಅರ್ಥ ಏನು? ಈ ಅಂತಿಕ್ರಿಸ್ತನು ಇಲ್ಲಿ ಇದ್ದ, ಆದರೆ ಈಗ ಸತ್ತೋದವನು. ಆದರೆ ಸ್ವಲ್ಪ ಸಮಯದ ನಂತರ ಅಧೋಲೋಕದಿಂದ ಅವನು ಏರಿ ಬರ್ತಾನೆ. ಏರಿ ಬಂದ ನಂತರ ಅವನು ಹೋಗುವಂಥ ಸ್ಥಳ ನಾಶನಕ್ಕೆ. ನನ್ನ ಪ್ರಿಯರೇ, ದೇವರ ವಾಕ್ಯ ಇದನ್ನು ವಿವರಿಸ್ತಾ ಉಂಟು. ಈ ಒಂದು ಸತ್ಯ ನೋಡಿ, ಚೆನ್ನಾಗಿ ತಿಳ್ಕೊಳ್ರಿ. ಅವರು ಅಂದರೆ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಬರೆದಿರಲಿಲ್ವಾ, ಅವರು ಈ ಮೃಗವನ್ನು ನೋಡಿ ಇದು ಮೊದಲು ಇತ್ತು, ಈಗ ಇಲ್ಲ, ಇನ್ನು ಮೇಲೆ ಬರುವುದು ಎಂದು ತಿಳಿದು ಆಶ್ಚರ್ಯ ಪಡುವರು. ನನ್ನ ಪ್ರಿಯರೇ, ಈ ಒಂದು ಆಶ್ಚರ್ಯದ ಹಿನ್ನೆಲೆಯನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ. The specific cause for their amazement will be Antichrist seemingly miraculously returned to life after receiving an apparently fatal wound. ಅವನಿಗೆ ಆ ಮರಣಕರವಾದಂಥ ಆ ಒಂದು ಪೆಟ್ಟು ಬಿದ್ದಾಗ ಅವನು ಸತ್ತಂಥ ಹಿನ್ನೆಲೆಯಲ್ಲಿ ಆತನು ಪುನಃ ಸತ್ತವರೊಳಗಿಂದ ಎದ್ದು ಬರುವನು ಎಂಬಂಥ ಒಂದು ಸತ್ಯ ಜನರನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡ್ತದೆ. ಆ್ಯಂಡ್ ದ ಬೈಬಲ್ ಸೇಸ್ ಓನ್ಲಿ ದ ಇಲೆಕ್ಟ್ ವಿಲ್ ನಾಟ್ ಫಾಲ್ ಫಾರ್ ಆಂಟಿಕ್ರೈಸ್ಟ್ ಡಿಸೆಪ್ಷನ್. ಆದರೆ ಯಾರು ದೇವರಿಂದ ಆರಿಸಲ್ಪಟ್ಟವರಾಗಿರ್ತಾರೆ, ಅಂದರೆ ಆ ಸಮಯದಲ್ಲಿ ಕ್ರಿಸ್ತನ ಸುವಾರ್ತೆಯನ್ನು ಕೇಳಿದಂಥವರು ಯಾರು ನಿಜವಾಗಿ ಅವರು ಬುದ್ಧಿವಂತರಾಗಿರ್ತಾರ, ಅವರಿಗೆ ಇದೆಲ್ಲ ಸತ್ಯ ಗೊತ್ತಾಗ್ತದೆ. ದ ಏಂಜಲ್ ಸ್ಟೇಟ್ಮೆಂಟ್ ಹಿಯರ್ ಈಸ್ ದ ಮೈಂಡ್ ವಿಚ್ ಹಸ್ ವಿಸ್ಡಮ್. ವಾಕ್ಯ ಏನು ಹೇಳ್ತಾ ಉಂಟು? ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದು. You know the statement that has been given by the angel, what is that? Here is the mind which has wisdom. You know, that invites John and his readers to pay close attention to what follows. ಮುಂದಕ್ಕೆ ಏನು ನಡೆಯುತ್ತದೋ ಅದನ್ನು ಬಹಳ ಜಾಗೃತೆಯಾಗಿ ನೀವು ಹಿಂಬಾಲಿಸಿರಿ ಎಂಬುವಂಥ ಒಂದು ಸಂದೇಶ ಇಲ್ಲಿ ಉಂಟು. You have to go very carefully. You have to follow that very meticulously. ಬಹಳ ಜಾಗೃತೆಯಾಗಿ ಮುಂದಕ್ಕೆ ಏನು ನಡೀತದೆ ಎಂಬುದನ್ನು ಗಮನಿಸಿರಿ. Now this unusual expression introduces a very difficult and complex aspect of the vision. ನೋಡ್ರಿ, ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುತ್ತದೆ ಎಂಬುದಾಗಿ ಹೇಳುವಾಗ ಇದೊಂದು ಬಹಳ ಕಠಿಣಕರವಾದಂಥ ಅಥವಾ ಕಷ್ಟಕರವಾದಂಥ ಒಂದು ವಿಷಯವನ್ನು ನಮ್ಮ ಮುಂದಕ್ಕೆ ತಂದಿಡುತ್ತದೆ. ಇಟ್ ವಿಲ್ ಟೇಕ್ ಮಚ್ ವಿಸ್ಡಮ್ ಆ್ಯಂಡ್ ಸ್ಪಿರಿಚುವಲ್ ಇನ್ಸೈಟ್ ಟು ಅಂಡರ್ಸ್ಟ್ಯಾಂಡ್ ಇಟ್, ಆ್ಯಂಡ್ ಪರ್ಹ್ಯಾಪ್ಸ್ ಓನ್ಲಿ ದೋಸ್ ಅಲೈವ್ ಎಟ್ ದ ಟೈಮ್ ವಿಲ್ ಫುಲ್ಲಿ ಕಾಂಪ್ರಹೆಂಡ್ ಇಟ್. ಯಾರು ಈ ವಿಚಾರಗಳನ್ನು, ಅಂದರೆ ದೇವರಿಂದ ಆರಿಸಲ್ಪಟ್ಟಂಥ ಕೆಲವರು, ಅಂದರೆ ಯಾರು ತಮ್ಮನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟಿದ್ದಾರೋ ಅವರು ಆ ಬುದ್ಧಿವಂತಿಕೆಯಿಂದ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ. ನಾಟ್ ಎವ್ರಿಬಡಿ. ಡೋಂಟ್ ಥಿಂಕ್ ದಟ್ ದ ಎಂಟೈರ್ ವರ್ಲ್ಡ್ ವಿಲ್ ಕಮ್ ಟು ನೋ ಅಟ್ ದಟ್ ಟೈಮ್. ಆ ದಿವಸದಲ್ಲಿರುವಂಥ ಲೋಕದ ಕ್ರಿಸ್ತ ನಂಬಿಕೆ ಇಲ್ಲದವರಿಗೆಲ್ಲ ಇದು ಗೊತ್ತಾಗ್ತಂತ ನೆನೆಸ್ಬೇಡ್ರಿ. ಅವರಿಗೆ ಗೊತ್ತೇ ಆಗುವುದಿಲ್ಲ. ಅದರ ಬದಲು ಕ್ರಿಸ್ತ ವಿರೋಧಿಯನ್ನು ಅವರು ಆರಾಧಿಸ್ತಾ ಪೂಜೆ ಮಾಡುತ್ತಾ, ಯಾಕಪ್ಪ
ವಿಗ್ರಹ ಮಾತಾಡ್ತದೆ, ವಿಗ್ರಹ ಮಾತಾಡ್ತದೆ. ಈಗ ಈ ವಿಗ್ರಹ ನಿಜ ದೇವರು ಎಂಬುದಾಗಿ ಹೇಳಿ ಅವರು ಆ ವಿಗ್ರಹವನ್ನು ಆರಾಧಿಸುತ್ತಾರೆ. ನನ್ನ ಪ್ರಿಯರೇ, and then the word of God continues something like this. ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳು. The first aspect of the vision that needs to be understood is that the 7 heads of the beast. ಈ ಮೂರನೇ ವಚನದಲ್ಲಿ ನಾವು ನೋಡಿದಂಥ ಒಂದು ಸತ್ಯ ಯಾವುದದು? what we have read in verse 3. ಆಗ ಅವನು ದೇವರಾತ್ಮವಶನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು. ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದೊಬ್ಬ ಸ್ತ್ರೀಯನ್ನು ಕಂಡೆನು. ಆ ಮೃಗದ ಮೈಮೇಲೆಲ್ಲ ದೇವದೂಷಣೆಯ ಹೆಸರುಗಳು ತುಂಬಿದ್ದವು. There are 7 mountains of hills on which the woman sits. ವಾಕ್ಯ ಹೇಳ್ತಾ ಉಂಟು, 7 ಬೆಟ್ಟಗಳ ಮೇಲೆ ಆ ಸ್ತ್ರೀ ಅವಳು ಕೂತ್ಕೊಂಡಿದ್ದಾಳೆ. ಆ 7 ಬೆಟ್ಟಗಳ ಮೇಲೆ ಆ ಸ್ತ್ರೀ ಕೂತ್ಕೊಂಡಿದ್ದಾಳೆ. See, the 7 mountains or hills on which the woman sits. ನನ್ನ ಪ್ರಿಯರೇ, ಅನೇಕ ಸಾರಿ ಇದರ ಕುರಿತಾಗಿ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದುಂಟು. ಈ ಸ್ತ್ರೀ ಯಾರು? ಅನೇಕರು ಇದನ್ನು ರೋಮಿಗೆ ಹೋಲಿಸಿದ್ದುಂಟು. ಆದರೆ ನಾವು ದೇವರ ವಾಕ್ಯವನ್ನು ಬಹಳ ಗಂಭೀರವಾಗಿ ಆಲೋಚನೆ ಮಾಡುವಾಗ ಈ ಒಂದು ರೀತಿಯಾದಂಥ ಹೋಲಿಕೆ ಅದು ದೇವರ ವಾಕ್ಯದ ಸಂಪೂರ್ಣವಾದಂಥ ವಿವರಣೆಗೆ ಅದು ಅತಿ ದೂರವಾಗಿದೆ. Now, we need to understand who is this woman. Who is this woman? The verse 1, when the woman sits on the many waters, ಅನೇಕ ನೀರುಗಳು, ಅಥವಾ ನಾವು ವಾಕ್ಯದಲ್ಲಿ ಓದುವ ಹಾಗೆ ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾ ಜಾರ ಸ್ತ್ರೀ. Now this must be taken as a metaphorical, since it is interpreted in verse 15. 15ನೇ ವಚನಕ್ಕೆ ಬರುವಾಗ ಇದರ ಕುರಿತಾಗಿ ವರ್ಣನೆಯನ್ನು ಕೊಟ್ಟಿದೆ. See, the Bible gives the interpretation very often in the same passage. ನಾವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಸತ್ಯವೇದದಲ್ಲಿ ಅಲ್ಲೇ ಬರೆಯಲ್ಪಟ್ಟಂಥ ವಿವರಣೆಯನ್ನು ನಾವು ಗಮನಿಸದೆ ಹೋದರೆ ನಾವು ತಪ್ಪು ತಿಳ್ಕೊಳ್ತೇವೆ. ಇದೀಗ ಉತ್ತರ ಎಲ್ಲಿ ಉಂಟೀಗ? ಎಲ್ಲಿ ಉಂಟು? 15ನೇ ವಚನಕ್ಕೆ ಬನ್ನಿ. ಇನ್ನು ಆ ದೇವದೂತ ನನಗೆ ಹೇಳಿದ್ದು, ಆ ಜಾರ ಸ್ತ್ರೀ ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ? ಅವು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತವೆ. ಇದಲ್ಲದೆ 10 ಕೊಂಬುಗಳನ್ನು, ಮೃಗವನ್ನು ಕಂಡಿಯಲ್ಲ? ಇವುಗಳಿಂದ ಸೂಚಿತರಾದವರು ಆ ಜಾರ ಸ್ತ್ರೀಯನ್ನು ದ್ವೇಷಿಸಿ ಅವಳ ಗತಿಗೆಟ್ಟವಳನ್ನಾಗಿ, ಬಟ್ಟೆ ಇಲ್ಲದವಳನ್ನಾಗಿ ಮಾಡಿ ಅವಳ ಮಾಂಸವನ್ನು ತಿಂದು ಅವಳನ್ನು ಬೆಂಕಿಯಿಂದ ಸುಟ್ಟು ಬಿಡುವರು. ನನ್ನ ಪ್ರಿಯರೇ, ಈ ಭಾಗದಲ್ಲಿ ರೋಮ್ನ ಕುರಿತಾಗಿ ಎಲ್ಲಿ ಬರೆಯಲ್ಪಟ್ಟಿದೆ? ದೇವರ ವಾಕ್ಯ ಹೇಳುವಂಥ ಸತ್ಯವನ್ನು ನಾವು ಚೆನ್ನಾಗಿ ನಾವು ಗಮನಿಸೋಣ. Now it is only a symbolic one. When the woman sits upon a scarlet colored beast, this again is a symbolic one. ಇದೊಂದು ಸೂಚನಾರ್ಥಕವಾಗಿರುವಂಥದ್ದು. So when she sits upon the 7 mountains, this too is figurative. ನನ್ನ ಪ್ರಿಯರ, ಆದ್ದರಿಂದ ನಾವು ಬಹಳ ಸಂಕುಚಿತವಾದ ರೀತಿಯಲ್ಲಿ ಅದರ ಭಾಷಾಂತರ ಮಾಡಲಿಕ್ಕೆ ಹೋಗಬಾರ್ದು, ಅದರ ವಿವರಣೆ ಮಾಡಲಿಕ್ಕೆ ಹೋಗಬಾರ್ದು. Finally, the angels' call for spiritual discernment would have been pointless if the 7 mountains were all obvious geographical reference to Rome. ಅನೇಕರು ಏನು ಹೇಳ್ತಾರೆ? ರೋಮ್ ಇರುವಂತಹದ್ದು 7 ಗುಡ್ಡಗಳ ಮೇಲೆ ಕಟ್ಟಲ್ಪಟ್ಟಂಥ ಪಟ್ಟಣ ರೋಮ್ ಪಟ್ಟಣ. ಆದುದರಿಂದ ಇದು ರೋಮಿಗೆ ಸಂಬಂಧಪಟ್ಟದ್ದು. ನನ್ನ ಪ್ರಿಯರೇ,
ಆದರೆ ಬೈಬಲಲ್ಲಿ ಏನು ಬರೆದಿದೆ, ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತು. ನನ್ನ ಒಂದು ಪ್ರಶ್ನೆ, ರೋಮ್ ಪಟ್ಟಣ 7 ಗುಡ್ಡಗಳ ಮೇಲೆ ಕಟ್ಟಲ್ಪಟ್ಟದ್ದು ಎಂಬುದಾಗಿ ಲೋಕದಲ್ಲಿರುವ ಎಲ್ಲರಿಗೂ ಗೊತ್ತುಂಟಲ್ಲ? ರೋಮ್ ಪಟ್ಟಣವು 7 ಗುಡ್ಡಗಳ ಮೇಲೆ ಕಟ್ಟಲ್ಪಟ್ಟದ್ದು ಎಂಬುದು ಸತ್ಯ. ಇದನ್ನು ತಿಳ್ಕೊಳ್ಬೇಕಾದ್ರೆ ಒಬ್ಬ ಬುದ್ಧಿವಂತನಾಗಬೇಕಾ? ಇದನ್ನು ತಿಳ್ಕೊಳ್ಬೇಕಾದ್ರೆ ಬುದ್ಧಿವಂತಿಕೆ ಅವಶ್ಯಕತೆ ಎಲ್ಲಿ ಉಂಟು? ಚರಿತ್ರೆಯನ್ನು ಓದಿದವನು, ಜಿಯೋಗ್ರಫಿಯನ್ನು ಓದಿದವನು ರೋಮ್ ಎಲ್ಲಿ ಉಂಟಪ್ಪ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾನೆ. ಅದಕ್ಕೆ ಬುದ್ಧಿವಂತನ ಅವಶ್ಯಕತೆ ಇಲ್ಲ. ನನ್ನ ಪ್ರಿಯರೇ, ನಾವು ಬಹಳ ಎಚ್ಚರಿಕೆಯಾಗಿರಬೇಕು. ದೇವರ ವಾಕ್ಯದ ಕೆಲವಾರು ವಿಚಾರಗಳನ್ನು ನಾವು ವಿವರಣೆ ಮಾಡುವಾಗ ನಾವು ತಪ್ಪಾಗಿ ಅದನ್ನು ಅರ್ಥೈಸಿಕೊಳ್ಳಬಾರದು. 15ನೇ ವಚನ ಓದ್ತೇನೆ ನಾನು. ಆ ಜಾರ ಸ್ತ್ರೀ ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ. ಏನಂತೆ ಅದ ನೀರುಗಳು? ರೋಮ್ ಪಟ್ಟಣ ಅಂತ ಉಂಟಾ? ಇಲ್ಲ. ಏನಂತ ಉಂಟು? ಅವು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತವೆ. ಅರೆ, ಬೈಬಲಲ್ಲೇ ಅದನ್ನು ಬರೆದಿರುವಾಗ, ಸತ್ಯವೇದದಲ್ಲೇ ಇವುಗಳು ಬರೆದಿರುವಾಗ, ಈ ನೀರುಗಳಂದರೆ ಏನು ಅಂತೇಳಿ ವಿವರಣೆ ಕೊಟ್ಟಿರುವಾಗ, ಆ ಜಾರ ಸ್ತ್ರೀ ವಾಸಿಸಿರುವಂಥ ನೀರುಗಳನ್ನು ಕಂಡಿಯಲ್ಲ ಎಂಬುದಾಗಿ ಹೇಳಿ ದೇವರು ತಾನೇ ವಿವರಣೆ ಕೊಡ್ತಾ ಇದ್ದಾನೆ. ಏನು ಕೊಡ್ತಾ ಇದ್ದಾನೆ? ರೋಮ್ ಪಟ್ಟಣ ಅಂತೇಳಿ ಅಲ್ಲಿ ಹೇಳಿದ್ನ? ಹೇಳಲಿಲ್ಲ. ಅವನು ಹೇಳಿದ್ದು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸ್ತದೆ. ಅಂದರೆ ಜಗತ್ತಿನಾದ್ಯಂತ ಇರತಕ್ಕಂಥ ಫಾಲ್ಸ್ ರಿಲಿಜಿಯಸ್ ಸಿಸ್ಟಮ್ ಅದು ಯಾವುದು ಬೇಕಾದ್ರೆ ಆಗ್ಬೋದು. ಅಂತಿಕ್ರಿಸ್ತನ ಕಾಲದಲ್ಲಿ, ಆತನು ಮುಂದಕ್ಕೆ ಬರುವಂಥ ಸಮಯದಲ್ಲಿ ಅನೇಕ ರೀತಿಯಲ್ಲಿ ಜನರನ್ನು ಮರಳುಗೊಳಿಸಲಿಕ್ಕಾಗಿ ಧಾರ್ಮಿಕವಾದ ವಿಚಾರವನ್ನು ತರ್ತಾನೆ, ಧಾರ್ಮಿಕವಾದ ಏಕತೆಯನ್ನು ತರುತ್ತಾನೆ. ನಾನು ಕೆಲವು ಸಮಯದ ಹಿಂದೆ ಇದರ ಕುರಿತು ವರ್ಣನೆ ಮಾಡಿದ್ದೆ. ಒನ್ ಆಫ್ ದ ಟ್ರಿಕ್ಸ್ ಆಫ್ ದ ಡೆವಲ್ ಈಸ್ ಟು ಬ್ರಿಂಗ್ ದ ರಿಲಿಜಿಯಸ್ ಯೂನಿಟಿ. ಅವನೇನು ಹೇಳ್ತಾನೆ ಗೊತ್ತುಂಟ? ಎಲ್ಲ ಧರ್ಮಗಳು ಒಂದೇ. ನನ್ನ ಪ್ರಿಯರೇ, ಈ ಒಂದು ಸ್ಲೋಗನ್ ಇವತ್ತು ಪ್ರಾರಂಭ ಆಗಿದೆ ಇಲ್ಲವಾ? That's why I would like to conclude this program. Christian faith is not a religion. I am not here sitting and teaching a religion. I am teaching a relationship with the living God through Jesus Christ. ಕರ್ತನಾದಂಥ ಯೇಸು ಕ್ರಿಸ್ತನ ಮೂಲಕವಾಗಿ ಆ ಸಂಬಂಧವನ್ನು ಇರಿಸಿಕೊಳ್ಳುವಾಗ ನನಗೆ ರಕ್ಷಣೆ, ನನಗೆ ಬಿಡುಗಡೆ. ನಾನು ಎಷ್ಟೋ ಸಾರಿ ಹೇಳಿದ್ದು, ನನಗೆ ರಕ್ಷಣೆ ನಮಗೆ ಸಿಕ್ಕುವುದು ಕ್ರೈಸ್ತ ಧರ್ಮದಲ್ಲಿ ಅಲ್ಲವೇ ಅಲ್ಲ. ಕ್ರಿಶ್ಚಿಯನ್ ರಿಲಿಜನ್ ವಿಲ್ ನೆವರ್ ಗಿವ್ ಯು ಸಾಲ್ವೇಷನ್. ನೈದರ್ ವಿ ಸೇ ಯು ಗೆಟ್ ಕನ್ವರ್ಟೆಡ್ ಟು ಕ್ರಿಸ್ಟಿಯಾನಿಟಿ. ನಾನ್ಸೆನ್ಸ್. ಇದು ಅಬ್ಸಲ್ಯೂಟ್ ನಾನ್ಸೆನ್ಸ್. ಯಾರಾದರೂ ನೀವು ಕ್ರೈಸ್ತ ಧರ್ಮಕ್ಕೆ ಬನ್ರಿ ಎಂಬುದಾಗಿ ಹೇಳಿದರೆ ಅದಕ್ಕಿಂತಲೂ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ. ವಿ ಹ್ಯಾವ್ ನೋ ಬಿಸ್ನೆಸ್ to convert anybody from one religion to another religion or Christianity. That is not the purpose of this TV program. Nama TV ಕಾರ್ಯಕ್ರಮದ ಉದ್ದೇಶ to introduce Jesus Christ, the Savior of the world. ಈ ಲೋಕರಕ್ಷಕನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಸಂಬಂಧ, the relationship that when I develop, when I know that He is my Savior, He has forgiven my sins, and I know Him, and I love Him, and I worship Him. That is the relationship. It's not a religion. We are not proclaiming here. We are not ready to waste our time or energy or anything to talk about Christian religion. There are so many religions. Neither we are competing with any religion, and neither we try to talk anything negatively about any religion. ಧರ್ಮದ ವಿಚಾರದಲ್ಲಿ ನಾನು ಮಾತನಾಡ್ತಾ ಇಲ್ಲ. ವಿ ಆರ್ ಟಾಕಿಂಗ್ ಟು ಯು ಅಬೌಟ್ ಜೀಸಸ್ ಕ್ರೈಸ್ಟ್. ನನ್ನ ಪ್ರಿಯರೇ, ಆದ್ದರಿಂದ ಈ ಸತ್ಯವನ್ನು ತಿಳ್ಕೊಂಡು
ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ನೀಡುವುದರಿಂದ ನಮಗೆ ಸಿಕ್ಕತಕ್ಕಂಥ ಪಾಪ ಕ್ಷಮಾಪಣೆ, ನಮಗೆ ಸಿಕ್ಕತಕ್ಕಂಥ ನಿತ್ಯ ಶಾಂತಿ, ಸಮಾಧಾನವನ್ನು ನಾವು ಅನುಭವಿಸೋಣ. ಆತನ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲವೂ ಇರಲಿ.